ಕೊಟ್ಟಿದ್ದಾರೆ, ಚೇಂಜ್ ಮಾಡಿ ಕೊಡ್ತಾರೆ, ಮಾಡ್ತಾರೆ. ಸರ್ ನಿಮ್ಮ ಜೊತೆ ಸಹೋದ್ಯೋಗಿಗಳ ಸಂಪುಟ ಸಹೋದ್ಯೋಗಿಗಳಾಗಿದ್ರೆ ಸುಮಾರು ಜನಕ್ಕೆ ಸಿಗಲೇ ಇಲ್ಲ ಸರ್. ಈಗ ಬಯಸಿದ್ರೆ ಪಾಪ ಅವರಿಗೆ ಲಿಸ್ಟ್ ಕಟ್ ಮಾಡಿ ಅಂತ ಹೈಕಮಾಂಡ್ ಹೇಳ್ತಿದೆ ಅಂತ. ಹೈಕಮಾಂಡ್ ಫೈನಲ್, ನಮ್ಮ ಜೊತೆ ಸಹೋದ್ಯೋಗಿ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಆದೇಶ ಅದರಲ್ಲಿ ಪ್ರಶ್ನೆ ಇಲ್ಲ. ನಮ್ಮವರು ನಿಮ್ಮವರು ಅನ್ನೋದಿಲ್ಲ. ಹೇಳಿದ್ವಿ ಕೊಡಬೇಕಂತ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕಂತ ಹೇಳಿದ್ವಿ. ನೋಡೋಣ ಎಷ್ಟು ಕೊಡ್ತಾರೆ. ಒಂದಂತಿ ಕೊಡಲೇಬೇಕು, ಅದು ಕಂಪಲ್ಸರಿ. ಎರಡನೇದು ಕುಡಿದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ನೋಡೋಣ ಏನು ಮಾಡ್ತಾರೆ. ಇಲ್ಲ, ನಾವು ಯಾವ್ದು ಕೇಳಿಲ್ಲ. ನಾವು ಇಷ್ಟು ಸಜೆಸ್ಟ್ ಮಾಡಿದ್ವಿ, ಪಕ್ಷಕ್ಕೆ ಯಾರು ಯೂಸ್ ಆಗ್ತಾರೆ, ಮುಂದಿನ 20 ಯೂಸ್ ಆಗ್ತಾರೆ ಅಂತ ಜನರಲ್ ಆಗಿ ನಾವು ಹೇಳಿದ್ದೀವಿ. ಇವ್ರಿಗೆ ಕೊಟ್ಟರೆ ಏನಾಗ್ತದೆ, ಇವ್ರಿಗೆ ಕೊಟ್ಟರೆ ಏನಾಗ್ತದೆ ಅದನ್ನು ಹೇಳಿದ್ದೀವಿ. ಅಂತಿಮವಾಗಿ ಮಾಡೋದು ಬಿಟ್ಟದ್ದು ಅವರಿಗೆ. ಯಾರಿಗೆ ಕೊಟ್ಟರೆ ಲಾಭ ಆಗ್ತೈತೆ ಪಕ್ಷಕ್ಕೆ ಅನ್ನೋದು ಓವರಾಲ್ ಕರ್ನಾಟಕ ಬಗ್ಗೆ ಹೇಳಿದ್ವಿ. ಇಂಥವ್ರು ಕೊಟ್ಟರೆ ಇದು ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ ಈ ಜಿಲ್ಲೆಗೆ, ಆ ಸಮುದಾಯಕ್ಕೆ, ಈ ಭಾಗಕ್ಕೆ, ಅಷ್ಟನ್ನು ನಾವು ಹೇಳಿದ್ವಿ. ಅವ್ರಿಗೆ ಅಂತ ಹೇಳಿಲ್ಲ. ಯಾರು ಕೊಟ್ಟರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ ಅಷ್ಟನ್ನು ಮಾತ್ರ ನಾವು ಹೇಳಿದ್ವಿ ಅಷ್ಟೇ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದಷ್ಟು ಬೇಗ ಆಗ್ಬೇಕು ಅನ್ನೋದು ಅಷ್ಟೇ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬೇಗ ಆಗ್ತದೆ ನಾವು ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಒಳ್ಳೇದು, ಅಂದರೆ ಎಲ್ಲರ ಕೆಲಸಕ್ಕೆ ಅವ್ರವ್ರ ಇಲಾಖೆ ಅವ್ರವ್ರ ಖಾತೆ ಕೆಲಸಕ್ಕೆ ಹೋಗ್ತಾರೆ. ಇದು ರಾಹುಲ್ ಗಾಂಧಿ ಅವರು ಕೂಡ ಖಾಸಗಿ ಸಂಸ್ಥೆಯಿಂದ ಸಭೆ ಮಾಡಿಸಿದ್ದಾರೆ. ಶಾಸಕರ ವರ್ಚಸ್ಸು ಹೇಗಿದೆ, ಮತ್ತೆ ಪಕ್ಷಕ್ಕೆ ಸಂಘಟನೆ ಅವರು ಯಾವ ಥರ ಇದೆ ಅದೆಲ್ಲವನ್ನೂ ಕೂಡ ಅವರು ಮಾಹಿತಿ ಸಂಗ್ರಹಿಸಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅವ್ರು ಮಾಡಿರ್ಬೋದು. ಅವ್ರು ನನಗೆ ಸರ್ವೆ ಮಾಡಿದ ಬಗ್ಗೆ ಏನು ಗೊತ್ತಿಲ್ಲ. ಪಕ್ಷವನ್ನು ಬೆಂಬಲಿಸುವಂಥ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಲ್ಲ, ಅದೇ ಪತ್ರಿಕೆಯಲ್ಲಿ ನಾನು ನೋಡಿದೆ, ಅದು ಡೈರೆಕ್ಷನ್ ಕೊಟ್ಟಿದ್ದಾರಂತ. ಈ ಥರದ ಸಣ್ಣ ಸಣ್ಣ ಸಮುದಾಯಗಳಿಗೆ ಅವಕಾಶ ಕೊಡಿ. ಒಳ್ಳೆ ಡಿಸಿಷನ್ ಅದು. ನಾನು ಕೊಟ್ಟರೆ ಒಳ್ಳೇದೇ ಅದು. ಆಯ್ತು, ಅವ್ರ ಆಸೆ ಬೇಗ ಪೂರೈಸ್ತದೆ. ಅವ್ರ ಆಸೆ ಬೇಗ, ಅತಿ ಬೇಗದಲ್ಲಿ ಈಡೇರಿಸ್ತದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೇ ಸರಿ ಮಾಡ್ತಾರೆ, ಕೆಲವ್ರು ಹೇಳ್ತಾರೆ, ಕೆಲವು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾವುದಾದ್ರೂ ಆಗಲಿ, ಯಾಕಂದರೆ ಸುಮಾರು ಜನ ಮತ್ತೆ ಅವ್ರವ್ರ ಖಾತೆ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಮೊದಲ ಬೇಗ ಆಗಲಿ ಅನ್ನೋದು ಅಷ್ಟೇ ನಮ್ಮದು ರಿಕ್ವೆಸ್ಟ್. ಯಾವುದ್ರೆ ಈಗ ಚರ್ಚೆನೇ ಇಲ್ಲರ ಡೆಲ್ಲಿಯಲ್ಲಿ. ಪ್ರಚಾರ ಸಮಿತಿ ಇಲ್ಲ, ಓನ್ಲಿ ಮಂತ್ರಿಮಂಡಲ ಅಷ್ಟೇ ಈಗ ಚರ್ಚೆ. ಗೊತ್ತಿಲ್ಲ ಅದು ಏನು 20 ಜನ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಮಾಡೋದಂತೆ ನಿಶ್ಚಿತ. ಸ್ವಲ್ಪ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಯಾವುದು ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಷ್ಟೇ ಅವರು. 24 ಇಲ್ಲ, ಅದಕ್ಕೆ ಕಮಿಟಿ ನೇಮಿಸ್ಯಾರ. ಅವ್ರು ಡೆಲ್ಲಿಗೆ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಕೊಡೋಲ್ಲ ಅವರು. ಡೆಲ್ಲಿಯಲ್ಲಿ ಇತ್ಯಾದಿ ಮಾಡಿ ಫೈನಲ್ ಮಾಡಿದ್ರು, ಇಲ್ಲಿ ಮಾಡಲ್ಲ ಅವರು. ಆಗ್ಬೋದ್ರಿ. ಅದಕ್ಕೆ ರಾಹುಲ್ ಗಾಂಧಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ, ಅದು ಸಪ್ರೇಟ್ ಆಗಿರ್ಬೋದು. ಸೊ ರಾಹುಲ್ ಗಾಂಧಿಗೆ ಬರುವಂಥ ಕಾರ್ಯಕ್ರಮ ಬೇರೆ ಇದೆ. ಚರ್ಚೆ ಆಗ್ಬೋದು, ನೋಡೋಣ. ಸರ್ಕಾರ ಚಿಂತನೆ ಮಾಡ್ತಾ ಇದೆ.
ಬೆಳಗಾವಿನಲ್ಲೇನು ಸಮಸ್ಯೆ ಇಲ್ಲ ಸರ್ ಸದ್ಯಕ್ಕೆಲ್ಲ ನೀರು ಡ್ಯಾಮ್ನಲ್ಲಿ ಬಂದಿರಿ ಮುಂದಿನ ಜೂನ್ವರೆಗೆ ಆಗುವಷ್ಟು ನೀರು ಬಂದಿದೆ ಕುಡಿಲಿಕ್ಕೆ ಮಾತ್ರ ಬೆಳಗಿಲ್ಲ. ಸೊ ಈಗ ಮತ್ತೆ ನಿನ್ನಿಂದ ಮಳೆ ಪ್ರಾರಂಭ ಆಗಿದೆ. ಆದರೆ ಇನ್ನೊಂದು ಸ್ವಲ್ಪ ನೀರು ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ.